ಅದಕ್ಕೆ ಅವ್ರು ಭಾಳ ಚಂದ ಹೇಳಿದ್ರು, ಊರ ಮುಂದಿನ ಬಾಯಿ ಮುಚ್ಚಬಹುದತ್ತ. ಊರ ಮುಂದಿನ ಬಾಯಿ ಮುಚ್ಚಬಹುದು, ಊರನ ಮಂದಿ ಬಾಯಿ ಮುಚ್ಚಲಿಕ್ಕಾಗಂಗಿಲ್ಲಂತ. ಅದಕ್ಕೆ ಕೆಟ್ಟದ ಮಾತನಾಡೋದಕ್ಕಿಂತಲೂ ಒಂದು ಸಲ ಎಲ್ಲರೂ ಜೋರಾಗಿ ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ್ ಕಿ ನೋಡಿ. ಎಷ್ಟು ಚಂದ ಬಂತು, ಈಗ ಎಷ್ಟು ಆನಂದ ಬಂತು. ಆಗ ಗುರು ಶಿಷ್ಯ ಹೇಗಿರಬೇಕು ಅಂತಂದ್ರೆ, ಶರೀಫ ಸಾಹಿಬ, ನವಲಗುಂದ ನಾಗಲಿಂಗ, ಇನ್ನು ಉಳಿದ ಶಿಷ್ಯರು ಕೂಡಿಕೊಂಡು ಬೇರೆ ಊರಿಗೆ ಹೊಂಟಾರೆ. ಒಬ್ಬ ಇವ್ರ ದಾರಿಗೆ ಮುಳ್ಳು ಹಚ್ಚ ಜನನೇ ಬಾಳದ ಈ ಲೋಕದೊಳಗೆ. ಮುಳ್ಳು ಹಚ್ಚಿದ ಹೋಗಲಿಕ್ಕೆ ಬರ್ಲಾರ್ದಂಗ ಮಾಡಿದ್ದ ಗುರುಗಳಿಗೆ ಅಂತಾನೆ ಶರೀಫ ಸಾಹಿಬ, ಒಡೆಯ ನನ್ನೊಡೆಯ ನನ್ನಪ್ಪ ಗುರುವೇ, ಹೇಳಪ್ಪ ಹೇಳೋ ಶರೀಫ. ಎಷ್ಟು ಪ್ರೀತಿ ಗುರುವಿಂದ. ಹಂಗೆ ಗುರುಗಳ ಮ್ಯಾಗ ನೀವು ಇಟ್ರಿ ಅಂದ್ರೆ ಗುರುವಿನ ಪ್ರೀತಿ ಉಕ್ಕಿ ಹರಿತದ. ಈ ಊರು ಹಂಗೆ ಅದ, ಭಕ್ತಿ ಅದ, ಸಂಸ್ಕಾರ ಅದ, ನಮಸ್ಕಾರ ಅದ. ಎಷ್ಟು ಚಂದ ಬಂದಿನ ನಾವು ಕಾರಿನಿಂದ ಇಳಿಯಲ್ಲ, ಡಟ 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 ನಮಸ್ಕಾರ ಮಾಡ್ತದೆ ಮಂದಿ. ಒಂದೊಂದು ಊರಾಗ ಭಾಳ ಮಜಾ. ಕಿಕ್ಕಡ್ ರಾಯಚೂರು ಕಡೆಗೆ ಹೋಗಿದ್ದೇವ್ರಿ, ಚಂದ ಕೇಳ್ರಿ. ರಾಯಚೂರು ಕಡೆಗೆ ಪುರಾಣಕ್ಕೆ ಇದು ಶಲ್ಯ ಹಿಂಗೆ ಹಾಕ್ಕೊಂಡಿದ್ದಿಲ್ಲ, ಹಿಂಗೆ ಹಾಕ್ಕೊಂಡಿದ್ರು ಮ್ಯಾಗ. ತಬಲಾ ಪೇಟೆಯವರು ಮುಂದಿದ್ದರು. ಒಬ್ಬ ಹೆಣ್ಮಗಳು ಕರಿತಾಳೆ ನನಗೆ, ಏನಂತ, ಯಪ್ಪ ಎಣ್ಣ ಅಂದಳು. ನಮ್ಮ ತಬಲಾಜಿ ಬೆರಿಕಿ ಕಣ್ಣಿಲ್ಲ ಅಂದ್ರೂ ಭಾಳ ಬೆರಿಕಿ, ಯಾಕದು ಒದರಾಕತ್ತ ನೋಡ್ರಿ ಏನದ ಅಂದ್. ನಮ್ಮ ಗವಾಯಿ ಹಳ್ಳಿ ನೋಡಿಕಿನ ಹಿಂಗೆ ನೋಡ್ದ. ಯಾಕವ ಅಂತ ಕೇಳ್ದ. ಆಕಿ ಏನು ತಿಳ್ದಾಳ, ನಾವು 3 ಮಂದಿ ಪುರಾಣ ಹೇಳೋರು, ತಬಲಾ ಬಾರಿಸೋರು, ಪೀಟಿಯವರು ತಿಳ್ಕೊಂಡಿಲ್ಲ. ಅದು ಮ್ಯಾಗ ಶಲ್ಯ ಹಾಕ್ಬಿಟ್ಟಿದ್ದೀನಲ್ಲ, ಅದು ಸೀರೆ ಮಾರೋರು ತಿಳ್ದೊಳಕಿ. ಆಕೆ ಕರೆದು ಏನಂದಳು, ಸೀರೆ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳಿದಳು. ಯವ್ವ ನಾವು ಸೀರೆ ಮಾರೋರಲ್ಲ ಯವ್ವ, ಸ್ವಾಮಿಗಳಿದ್ದೀವಿ, ಪುರಾಣ ಹೇಳೋರಿದ್ದೀವಿ ಅಂತಂದಾಗ ಆಕೆ ಏನಂದಳು ಗೊತ್ತೇನು, ಪುರಾಣ ಹೌದವ್ವ, ಪುರಾಣ ಅಂದ್ರೆ ಏನು, ಎದಕ್ಕಂತಾರ ಅಂತ ಕೇಳಿದಳು. ಇವ ತಬಲಾಜಿ ನಮ್ಮ ಭಾಳ ಹುಷಾರಿ, ನೀವು ಸರಿ ನಿಮ್ಗೆ ಹೇಳಕ್ಕೆ ಬರಲ್ಲ, ನಾನೇ ಹೇಳ್ತೀನಿ ಅಂತ ವಾದಿಮ ಕೈ ಆಡಿಸ್ಕೋ. ಏನಂತ ಅಲ್ಲಿ ಹೋಗಿ ಪುರಾಣ ಅಂದ್ರೆ ಎದಕ್ಕಂತಾರ, ಅಯ್ಯವ ಹೇಳ್ತೀನಿ ಬಾ ಇಲ್ಲಿ ಅಂದಾಗ ಮುಂದೆ ಬಂದು ನಿಂತಳು. ಮುತ್ಯ ನೀನೇ ಶಾಣೆ ಇದ್ರು ನಾವು ಅಡ್ಡಕ್ಕೆ ಹೇಳಕ್ಕೆ ಬರಲಿಲ್ಲ, ಹೇಳು ಅಂತ ಮುಂದೆ ಬಂದು ನಿಂತಾಗ ನಮ್ಮ ತಬಲಾ ಮಾಸ್ತರ್ ಏನಂದು ಗೊತ್ತನು, ಪುರಾಣ ಅಂದ್ರೆ ಎದಕ್ಕಂತಾರ ಅಂತ ಕೇಳಿದ್ರೆ, ನಿನ್ನಂಥ ಅಜ್ಞಾನಿಗೆ ಮಣ್ಣಾಗಿಟ್ಟು ಮುಲ್ಲಂಗಿ ಹೂಳಿ 3 ತಿಂಗಳು ಮುಲ್ಲಂಗಿ ಊಟ ಮಾಡೋದಕ್ಕೆ ಇದಕ್ಕೆ ಪುರಾಣ ಅಂತಾರ ಅಂತಂದಾಗ ಅದಕ್ಕೆ ತಿಳಿಲಿಲ್ಲ ಏನಂತು. ಹಿಂಗದ, ಇದನ್ನು ಚಲೋನೇ ಅದ ಅಂತದು. ಗೊತ್ತಿಲ್ಲ. ಅದಕ್ಕೆ ಗೊತ್ತು ಮಾಡಿಕೊಳ್ಳೋದಕ್ಕೆ ಪುರಾಣವ, ನಮ್ಮ ಧರ್ಮ ತಿಳ್ಕೊಳ್ಳೋದಕ್ಕೆ ಪುರಾಣವ. ನಮ್ಮ ವಿಷಯಗಳು ನಾವು ಯಾಕೆ ಬಂದೀವಿ, ನಾವು ಹೆಂಗೆ ಬಂದೀವಿ ಅನ್ನೋದಕ್ಕೆ ಅದಾವ. ಅದನ್ನು ಯಾಕೆ ಬಂದೀನಿ ಅಂತ ತಿಳ್ಕೊಳ್ಳೋಕ್ಕೆ ಶರೀಫ ಸಾಹಿಬ ಗೋವಿಂದ ಭಟ್ಟರ ಶಿಷ್ಯ ಆಗ್ಯಾನ. ಅವರು ಹೆಂಗಿದ್ರು ಅಂತ ಕೇಳಿದ್ರೆ, ದಿನಾಲೂ ಸ್ನಾನ ಮಾಡೋದು, ಶಂಕರಿ ತೋತಿರೋರು, ಶಂಕರಿ ಗಾಂಜಾ ಶರ ಅಂತೀರೇನು, ಶಂಕರಿ ತಗೋತಿದ್ರು. ಆ ಶಂಕರಿ ತಗೊಂಡು ಆನಂದದೊಳಗೆ ಲೋಕದೊಳಗೆ ಅನಂತ ಪವಾಡಗಳನ್ನು ಮಾಡಿದ ಪುಣ್ಯಾತ್ಮರು ಅವರವ. ಅವರು ತೊಗೊಂಡಾರಂತ ನೀವು ತಗೋಬೇಡ್ರಿಪ್ಪ. ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಅದ. ಅವ್ರು ಏನು ತೊಗೊಂಡ್ರು ಅವ್ರ ಬಾಯಿ ಒಳಗೆ ಏನು ಬರ್ತಿತ್ತು ಅಂತ ಕೇಳಿದ್ರೆ, ದೇವಿ ಶಾಂಭವಿ ಜಗನ್ಮಾತಾ ಜಗದಂಬೆ ಅಂತ ಒದರದ್ರಂದ್ರೆ ದೇವಿ ಬಾಗಲೆ ತೆರೆದು ಮಕ್ಕಳೇ ಅಂತ ಕರಿತಾಳತ್ತ. ಕಟ್ಗಿ ಮೂರ್ತಿ ದೇವಿ. ಇವ ನಮ್ಮ ಕಂಪನಿ ಎಣ್ಣೆ ಹಾಕಿ ಮನೆಗೆ ಹೋಗಿ ಮನೆಯ ದೇವಿಗೆ ಕರೆದು ಏನು ಮಾಡಕತ್ತಿದೆ ಬಾರೇ ಅಂದಾಗ, ಹೋಗ ನೀನ ಹೆಣ ಎತ್ಲಿ, ಏನು ಮೂಲ ಆಗಿದೆ ನನಗೆ, ಇದು ದೇವಿ ವರನೇ ಬೇರೆ, ಆ ದೇವಿ ವರನೇ ಬೇರೆ. ಭಾಳ ಮಜೆ ಅದ. ಅದಕ್ಕೆ ಅವ್ರು ಭಾಳ ಚಂದ ಹೇಳಿದ್ರು, ಏನೇ ಇದ್ದರೂ ಇಲ್ಲದಂಗಿರು ಅನ್ನಂಗ ಗುರು ಸೇವೆ ಮಾಡಕತ್ತಾನೆ. ಕಾಲಾಗ ಮುಳ್ಳು ಹಚ್ಚಾರ,
ಶರೀಫ ಸಾಹಿಬ್ ಅಂತಾನೆ, ಗುರುದೇವ ಇದು ಕೈ ಹಿಂಗಿಡ್ತೀನಿ, ಇದ್ರ ಮ್ಯಾಗ ನಿಮ್ಮ ಪಾದ ಇಟ್ಟು ದಾಟ್ರಿ. ಆಹಾ, ಗುರುವಿ ಕಣ್ಣಾಗ ನೀರು ಬಂದವ. ಶರೀಫ ನಿನ್ನಂಥ ಶಿಷ್ಯನನ್ನು ಪಡೆದು ನಾನೇ ಪುಣ್ಯಾತ್ಮೋ. ಯಪ್ಪ ನೀವು ಪುಣ್ಯಾತ್ಮರಲ್ಲ ನೋಡಿಯ. ಜಗತ್ತಿನೊಳಗ ಆದಿಶಕ್ತಿ ಜಗನ್ಮಾತೆ ಪರಮಾತ್ಮ ಪಾರ್ವತಿಯನ್ನ ಸಾಕ್ಷಾತ್ಕಾರ ಮಾಡುವ ಶಕ್ತಿ ನಿನ್ನಲ್ಲದ ನನ್ನಪ್ಪ. ನಿನ್ನ ಶಿಷ್ಯ ಆಗಿದ್ದು ನನ್ನ ಪುಣ್ಯ ಅದ ಅಂತಾನೆ. ಇಬ್ಬರು ಘರ್ಷಣೆ ನಡೆಯುವಾಗ ಗೋವಿಂದ ಭಟ್ರು ಹೇಳ್ತಾರೆ, ಶರೀಫ ನೀ ಕೈ ಇಡಬೇಡೋ, ನೀ ಕೈ ಇಟ್ಟೆ ಅಂದ್ರೆ ನನ್ನ ಆತ್ಮಕ್ಕೆ ಮುಳ್ಳು ಚುಚ್ಚಂಗೆ ಆಗ್ತದಪ್ಪ, ನನ್ನ ಆತ್ಮಕ್ಕೆ ಮುಳ್ಳು ಚುಚ್ಚದಂಗೆ ಆಗ್ತದೋ. ಅದಕ್ಕೆ ಹೇಳಿದ್ರು ಅವರು, ಮಮ್ಮ ಭಕ್ತ ಮಮ್ಮ ಪ್ರಾಣ. ಮ್ಯಾಕೊಂತ ಕಡಕ್ಕ ಗದಿಗೆ ಮ್ಯಾಕೊಂತ ಪುರಾಣ ಹೇಳಕ್ಕ ಈ ಕಡೆ ಸನ್ನಿಧಾನ ಮಾಡ್ಕೊಂಡು ಕುಂದ್ರದೇನು ದೊಡ್ಡ ಮಾತಲ್ಲ. ನಮ್ಮ ಮನೆಗೂ ಬಂದು ಹೋಗ್ರಿ, ನೀವೇ ಹೇಳಿರಿ ಶಿವ ಭಕ್ತರ ಆಳ ಮಗ ಅಂತ ಹೇಳಿರಿ, ನೀವು ಗುರುಗಳು ನಮ್ಮ ಆಳ ಮಕ್ಕಳು ಇರಿ ಬರ್ರಿ ಅಂತ ಕರೆದಿರಿ. ನೀವು ಅಂಥ ಭಕ್ತರು ಈ ಊರಾಗ ಯಾರೂ ಇಲ್ಲ. ಆದರೆ ಗುರು ಬಂದಿದೆ ಶ್ರೇಷ್ಠ. ಹರ ಬಂದ ಗುರು ಬಂದ ಶಿವ ಬಂದ ಮನಿಗೆ, ಗುರು ರೇವಣ ಸಿದ್ಧತಾ ಬಂದ ಮನಿಗೆ, ತಾ ಬಂದ ಮನಿಗೆ. ಚಂದ. ಹರ ಬಂದ ಗುರು ಬಂದ ಶಿವ ಬಂದ ಮನಿಗೆ, ಗುರು ರೇವಣ ಸಿದ್ಧತಾ ಬಂದ ಮನಿಗೆ, ಗುರು ರೇವಣ ಸಿದ್ಧತಾ ಬಂದ ಮನಿಗೆ. ಹರ ಬಂದ ಗುರು ಬಂದ, ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ, ಶಿವಯೋಗೇಶ್ವರ ನಿಮ್ಮ ಮನೆಗೆ ಬಂದ, ನಿಮ್ಮ ಮನೆಗೆ ಬಂದ. ಆನಂದ ತಂದ ಬೆಳಕಿನ ಆನಂದ, ಆನಂದ ತಂದ ಬೆಳಕಿನ ಆನಂದ, ಜ್ಞಾನ ಜ್ಯೋತಿಯಾಗಿ ಬೆಳಗಲೆಂದು ಬಂದ. ನಾ ಬದಿಗಿ ಶಿವಯೋಗಿ ನಿಮ್ಮನಿಗೆ ಬಂದ, ಬೇಡಿದೊರವ ಕೊಡುವ ಶರಣ ಬಸವನ ಪುರಾಣ ಬಲು ಚಂದ. ಇದು ಬಹಳ ಚಂದದ, ಬಹಳ ಸುಂದರದ. ಹಾಗೆ ಗುರುಗಳು ಹೇಳ್ತಾರೆ ಶರೀಫನಿಗೆ, ಶರೀಫ ಬೇಡ ಕೈ ಇಡಬೇಡ, ನಾ ಹೇಳ್ದಂಗ ದಾಟ್ರಿ ಅಂತಂದ. ಗುರುಗಳು ತಮ್ಮದೊಂದು ಕಾಲನ ಆವಿಗೆ ತೆಗೆದು ಮುಳ್ಳಿನ ಹೆಟ್ಟದ ಮ್ಯಾಗಿಟ್ರು. ಆ ಎಲ್ಲ ಶಿಷ್ಯರಿಗೆ ಹೇಳಿದ್ರು, ದಾಟ್ರು ದಾಟ್ರು. ಇವರು ಬಡಬಡ ಹೋಗನ ಒಂದು ಕಾಲಿಡೋದು ಆವಿಗೆ ಮ್ಯಾಗ ದಾಟಾಕತ್ತರು. ದಾಟಿ ಎಲ್ಲರೂ ಹೋದರು. ಶರೀಫ ದೂರ ನಿಂತಿದ್ದ. ಗುರುಗಳು ಕೇಳ್ತಾರೆ, ಶರೀಫ ನೀ ಯಾಕೆ ನಿಂತೀವ ಮಗ ಶರೀಫ? ಗುರುವಿನ ಪಾದ ಶ್ರೇಷ್ಠ ಅಂತ ನೀವೇ ಹೇಳಿರಿ ನನ್ನಪ್ಪ. ಜಗದಗಲ ಮುಗಿಲಗಲ ಮೆಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ, ನಿಮ್ಮ ಶ್ರೀ ಮುಕುಟ ಬ್ರಹ್ಮಾಂಡದಿಂದ ತತ್ತ, ನಿಮ್ಮ ಶ್ರೀಚರಣ ಅಗಮ್ಯ ಅಗೋಚರ ಅಪ್ರತಿಮವಾಗಿರುವಂಥ ಮಹಾಗುರುದೇವ, ನಿಮ್ಮ ಪಾದದೊಳಗೆ ಜಗತ್ತದ ಅಂದ ಮೇಲೆ ಆ ಜಗತ್ತಿನ ಮ್ಯಾಗ ನಾ ಹ್ಯಾಂಗ್ ಕಾಲಿಡ್ಲಿ, ಅದಕ್ಕೆ ದೂರ ನಿಂತೀನಿ ಅಂತನ ಶರೀಫ. ಅಚ್ಗಡಿ ದಾಟಿ ಹೋದವರು ಅಜ್ಞಾನಿ ಶಿಷ್ಯರು ನಗಾಕತ್ತರು. ಎಷ್ಟು ಹೇಳ್ತಿದ್ರಿ, ನನ್ನ ಶರೀಫನಂಗೆ ನೀವು ಯಾರೋ ಅಲ್ಲೋ ಅಂತಿದ್ರಿ, ನಾವು ನಿಮಗೆ ಉತ್ತರ ಕೊಟ್ಟಿಲ್ಲ, ನೀವು ಹೇಳ್ದಂಗೆ ದಾಟಿವಿ. ಅವ ನಿಮಗೆ ಉತ್ತರ ಕೊಟ್ಟನಂದ ಬಳಕ ಅವನಿಗೆ ಶಿಷ್ಯ ಅಂತ ಸ್ವೀಕಾರ ಮಾಡ್ತೀರೇನು ಅಂತಂದಾಗ ಆಗ ಗುರುಗಳು ಹೇಳ್ತಾರೆ, ಹುಚ್ಚರ್ಯ ನಿಮಗೆ ಗೊತ್ತಾಗಂಗಿಲ್ರೋ, ಇದರ ಅರ್ಥ ನಿಮಗೆ ತಿಳಿಯಂಗಿಲ್ಲ. ಏನು ಹೇಳ್ರಿ ಅಪ್ಪೋರೆ, ಹ್ಯಾಂಗ ಅರ್ಥ ಅಂತ ಕೇಳಿದಾಗ ಮಾತ್ರ ಅವ ಏನು ತಿಳಿದಾನೆ, ಗುರುವಿನ ಪಾದ ಶ್ರೇಷ್ಠ, ಗುರುವಿನ ಪಾದ ಶ್ರೇಷ್ಠ. ನಾವು ಹೋಗ್ರಿ ಅಂದುಕೊಳ್ಳಿ, ನೀವು ದಾಟಿ ಹೋಗಿರಿ, ಇದರ ಮ್ಯಾಗ ಕಾಲು ಇಡ್ಲಿಕ್ಕೆ ನನ್ನ ಮನಸ್ಸು ಆಗಂಗಿಲ್ಲ ಅಂತೇಳಿ ಭಯಭಕ್ತಿದಿಂದ ಅವ ಹೇಳಕತ್ತಾನೆ. ನೀವು ದಾಟಿ ಹೋಗ್ರಿ ಅಂದ್ರೆ ಗುರುವಿನ ಪಾದಕ್ಕೆ ಮ್ಯಾಗ ಕಾಲಿಟ್ಟಿಲ್ಲೋ, ಗುರುವಿನ ಹೃದಯದ ಮ್ಯಾಗ ಕಾಲಿಟ್ಟು ನೀವು ದಾಟಿರಿ. ಅವ ಅದು ಇಡಬಾರ್ದಂತ ಅಲ್ಲಿ ನಿಂತಾನೋ ಶರೀಫ, ಅಲ್ಲಿ ನಿಂತಾನೆ ಶರೀಫ.
ಗುರುವಿಗೆ ದಾಡ್ಸ್ಯಾನ ಭಾಳ ಚಂದ ಕೇಳ್ರಿ. ಗುರು ಶ್ರೇಷ್ಠ ಜಗತ್ತಿನೊಳಗೆ, ನನ್ನ ಪುರಾಣದೊಳಗೆ ಬರೋದೇ ಇದೆ. ಯಾಕೆ ನನಗೆ ಅಂತಂಥ ಗುರುಗಳು ಸಿಕ್ಕಾರ, ನನ್ನ ಪುಣ್ಯ ಅದ.